ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈಗ ಉದ್ಭವ ಆಗ್ತಾ ಇರತಕ್ಕಂತ ಪ್ರಶ್ನೆ, ಆಪರೇಷನ್ ಕಮಲ ಫೇಲ್ ಆಯ್ತಾ ಅಂತ. ಸಂಖ್ಯಾಬಲವನ್ನ ಕ್ರೋಢೀಕರಿಸುವಲ್ಲಿ ಬಿಜೆಪಿ ವಿಫಲವಾಯಿತು ಅಂತಕ್ಕಂಥ ಮಾಹಿತಿ. ಯಾಕೆಂದ್ರೆ 6 ದಿನಗಳಿಂದ ಶಾಸಕರನ್ನ ಕೂಡಿಟ್ಟಿದ್ದಾರೆ, ಅವರಿಗೆ ಬಿಡುಗಡೆ ಭಾಗ್ಯ ಸಿಗ್ತಾ ಇಲ್ಲ. ನಿಮ್ಮ ಬಳಿ ಬೆಂಬಲವಿದ್ರೆ ಸಾಬೀತು ಮಾಡಿ, ಇಲ್ಲ ಅಂದ್ರೆ ಬೆಂಗಳೂರಿಗೆ ವಾಪಸ್ ಆಗಬೇಕು. ಎಲ್ಲ ಶಾಸಕರು ಅವರವ್ರ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಆ ಜನಗಳ ಕಷ್ಟ ನಷ್ಟವನ್ನ ಏನು ಅಂತ ಕೇಳಬೇಕು. ಅದರ ಬದಲು ನೀವು ಶಾಸಕರನ್ನ ಒಂದ್ ಕಡೆ ಕೂಡಾಕೊಂಡಿದ್ದೀರಾ, ಈ ಕಡೆ ಬೆಂಬಲ ಏನಿದೆ ಅಂತಕ್ಕಂಥದ್ದನ್ನ ತೋರ್ಸಕ್ಕಾಗ್ತಾ ಇಲ್ಲ. ಕೇವಲ 2 ಪಕ್ಷೇತರರು ಮಾತ್ರ ನಿಮಗೆ ಇಲ್ಲಿ ತನಕ ಬೆಂಬಲ ಕೊಟ್ಟಂಗೆ ಕಾಣಿಸ್ತಾ ಇದೆ. ಮುಂಬೈನ ರೆಸಾರ್ಟ್ನಲ್ಲಿ 3-4 ಶಾಸಕರು ಮಾತ್ರ ಇದ್ದಾರೆ, ಅಲ್ಲಿಗೆ ನಿಮಗೆ ಸಂಖ್ಯೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಈ ಸದ್ಯದ ಮಟ್ಟಿಗಿನ ಲೆಕ್ಕಾಚಾರ. ಹಾಗಿದ್ರೆ ಬೇಗ ವಾಪಸ್ ಬನ್ನಿ ಬೆಂಗಳೂರಿಗೆ, ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ. ನಾವು 104 ಜನ ಒಗ್ಗಟ್ಟಾಗಿ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ನಾವು 20 ಸೀಟ್ ಗೆಲ್ಲೋದ್ರ ಬಗ್ಗೆ ಸ್ಟ್ರಾಟಜಿ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ ಹೊರತು ಅವರು ನಮ್ಮವ್ರನ್ನ ಸಂಪರ್ಕ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹಣಕಾಸಿನ ಒಂದು ಆಮಿಷ ಒಡ್ಡಿ ಮಂತ್ರಿ ಮಾಡ್ತೀವಿ ಅಂತೇಳಿ ಮಾಡ್ತಿರೋದು ಅವರೇ ಹೊರತು ಬಿಜೆಪಿ ಅವರನ್ನ ನಾವು ಯಾವುದೇ ಕಾಂಗ್ರೆಸ್ ಜೆಡಿಎಸ್ ಜೊತೆಗೆ ಈ ಕೆಲಸ ಮಾಡಿಲ್ಲ. ಈ ಕೆಲಸ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ನಾವು ಬಂದಿರೋದು ನಮ್ಮ ನ್ಯಾಷನಲ್ ಕನ್ವೆನ್ಷನ್ ನಡೀತಾ ಇದೆ, ಅದಕ್ಕೋಸ್ಕರ ಬಂದಿದಿರಿ ನೋಡಿ. ಅವ್ರ ಪಾರ್ಟಿ ಗೊಂದಲ ನಮ್ಮ ಮೇಲೆ ಹಾಕುವಂತದ್ದು, ತೋಳ ಬಂತು ಅಂತ ಹೇಳ್ಕೊಂಡು ಬೇರೆ ಪಕ್ಷದ ಮೇಲೆ ಬಿಜೆಪಿ ಮೇಲೆ ಆಪಾದನೆ ಮಾಡುವಂತದ್ದು ಸರಿಯಲ್ಲ. ಅವ್ರಿಗೇನಾನು ಆಪಾದನೆ ಮಾಡೋದಿದ್ರೆ ಕಾಂಗ್ರೆಸ್ ಅವ್ರ ಮೇಲೆ ಮಾಡ್ಕೊಂಡ್ಲಿ, ಅವರ ದಳದ ಶಾಸಕರ ಮೇಲೆ ಮಾಡ್ಲಿ, ಬಿಜೆಪಿ ಮೇಲೆ ಯಾಕೆ ಮಾಡ್ತಾರೆ? ಅವರ ತಪ್ಪುಗಳನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಹೊರಿಸುವಂತದ್ದು ಮತ್ತು ಅವರು ನಾಪತ್ತೆ ಆಗಿರುವುದನ್ನು ಭಾರತೀಯ ಜನತಾ ಪಾರ್ಟಿಯ ತಲೆ ಮೇಲೆ ಕಟ್ಟುವಂತದ್ದು ಖಂಡಿತ ಇದೊಂದು ನಂಗೆ ಅನ್ಸುತ್ತೆ ಒಂದು ಷಡ್ಯಂತ್ರದ ರಾಜಕಾರಣ. ಭಾರತೀಯ ಜನತಾ ಪಾರ್ಟಿಗೂ ಇವತ್ತು ಕಾಂಗ್ರೆಸ್ಸಿನ ಅಥವಾ ಜೆಡಿಎಸ್ನ ಶಾಸಕರು ನಾಪತ್ತೆ ಆಗಿರುವುದಕ್ಕೂ ನಮ್ಗೆ ಏನು ಸಂಬಂಧ ಇಲ್ಲ. ಓಕೆ, ಇನ್ನು ಬಿಜೆಪಿ ಪಾಳೆಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೋಡಿದ್ರಿ. ಕಾಂಗ್ರೆಸ್ನಲ್ಲಿ ಇವತ್ತು ಬೆಳಿಗ್ಗೆಯಿಂದ ಮತ್ತೆ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಅಲ್ಲಿ ಏನು ಚರ್ಚೆಗಳು ನಡೀತಾ ಇದೆ, ಏನು ಪ್ಲಾನ್ ಮಾಡ್ಕೋತಾ ಇದ್ದಾರೆ, ಎಲ್ಲ ಮಾಹಿತಿಯನ್ನು ಪಡ್ಕೊಳ್ಳೋಣ. ನನ್ನ ಕೊಲೀಗ್ ಸುಕೇಶ್ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸುಕೇಶ್, ಇವತ್ತಿನ ಮೀಟಿಂಗ್ನಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ, ಅವರ ಮುಂದಿನ ಕಾರ್ಯತಂತ್ರ ಏನು? ಹಾಗಾದ್ರೆ ಅತೃಪ್ತ ಶಾಸಕರನ್ನ ಇವರು ರೀಚ್ ಮಾಡೋದು ಕಾಯ್ತಾ ಇಲ್ವಾ? ಅರವಿಂದ್, ವಿಶೇಷವಾಗಿ ಇವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಮತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಇವರು 3 ಜನ ಒಂದು ಕಡೆ ಕೂತು ಸಭೆಯನ್ನ ಮಾಡ್ತಾ ಇದ್ದಂಥದ್ದು. ಆದ್ರೆ ಏನು ಈಗ ಎಷ್ಟು ಸಂಖ್ಯೆಯ ಶಾಸಕರು ಹೋಗಿದ್ರು ಅನ್ನುವಂತ ವಿಚಾರದಲ್ಲಿ ಗೊಂದಲ ಇತ್ತು. ಟೆಂಟೇಟಿವ್ ಆಗಿ ಒಂದಷ್ಟು ಶಾಸಕರ ಲೀಸ್ಟ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಾಳೆಯ. ಸುಮಾರು 12 ಶಾಸಕರು, ಅಂದ್ರೆ ಎಲ್ಲರೂ ಹೋಗಿರುವಂತವರಲ್ಲ, ಹಿಂದೆಯಿಂದ ಕೂಡ ಸಾಕಷ್ಟು ಅನುಮಾನಗಳಿದ್ದ ಅಥವಾ ಹೋಗುವ ಬಗ್ಗೆ ಆಸಕ್ತಿ ವಹಿಸಿದ್ದಂತಹ ಶಾಸಕರ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಅದರಲ್ಲಿ ಯಾರು ಹೋಗಿದ್ದಾರೆ, ಯಾರು ಹೋಗಿಲ್ಲ, ಅಥವಾ ಹೋದವರಲ್ಲಿ ಯಾರು ವಾಪಸ್ ಬರ್ಬೋದು, ಈ ರೀತಿಯ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರುಗಳಿಗೆ ಇರುವಂತಹ ಒಂದು ಆಶಾಭಾವನೆ ಏನು ಅಂದ್ರೆ, 2 ಇಂಡಿಪೆಂಡೆಂಟ್ ಸೇರಿದಂತೆ 4 ಜನ ಪಕ್ಷದ ಶಾಸಕರು ಸೇರಿದಂತೆ 6 ಜನ ಶಾಸಕರು ಬಹುತೇಕ ನಮ್ಮ ಕೈ ತಪ್ಪಿ ಹೋಗುವುದು ಗ್ಯಾರಂಟಿ ಅನ್ನುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಕನ್ಫರ್ಮ್ ಆಗಿರುವಂತ ವಿಚಾರ. ಅದನ್ನು ಹೊರತುಪಡಿಸಿ ಉಳಿದ ಶಾಸಕರುಗಳಿಗೆ ಆ ರೀತಿ ಕೈತಪ್ಪುವ ಸಾಧ್ಯತೆ ಇಲ್ಲ, ವಾಪಸ್ ಬರ್ತಾರೆ ಎನ್ನುವಂಥದ್ದು. ಕೆಲವರು ಅಲ್ಲಿಗೆ ಹೋಗೇ ಇಲ್ಲ, ಇಲ್ಲೇ ಎಲ್ಲೋ ಇದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹಾಗಾಗಿ ಅಂತ ಶಾಸಕರುಗಳನ್ನ ಹುಡುಕಿ ಕರೆಸಿಕೊಳ್ಳುವ ಮೂಲಕವಾಗಿ ಕೇವಲ 6 ಜನ ಕೈತಪ್ಪಿ ಹೋದ್ರೆ ಹೋಗ್ಲಿ, ಅದರಿಂದ ಸರ್ಕಾರಕ್ಕೆ ನಷ್ಟ ಇಲ್ಲ ಅನ್ನುವಂತ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಉಳಿದಿರುವ ಶಾಸಕರನ್ನ ಉಳಿಸಿಕೊಳ್ಳೋದು ಹೇಗೆ, ಸಾಧ್ಯವಾದ್ರೆ ಉಳಿದ 6 ಜನರಲ್ಲಿ ಯಾರ್ಯಾರನ್ನು ವಾಪಸ್ ಕರೆಸೋ ಪ್ರಯತ್ನ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಗಂಭೀರವಾದ ಚರ್ಚೆ ಈಗ ನಡೀತಾ ಇರುವಂತದ್ದು. ಅರವಿಂದ್, ಹಾಗಾದ್ರೆ ಸುಕೇಶ್, ಇವಾಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈಗಷ್ಟೇ ಹೇಳಿದ್ರು, ಎಲ್ಲರ ಜೊತೆಯಲ್ಲೂ ನಾನು ಸಂಪರ್ಕ ಸಾಧಿಸಿದ್ದೀನಿ, ನಿಮಗ್ ನಾಟ್ ರೀಚಬಲ್ ಆಗಿರ್ಬೋದು ಅತೃಪ್ತ ಶಾಸಕರು, ಆದ್ರೆ ನಮಗೆ ನಾಟ್ ರೀಚಬಲ್ ಅಲ್ಲ, ನಾನು 3 ದಿವಸದಿಂದ ಅವ್ರ ಜೊತೆ ಮಾತನಾಡ್ತಾ ಇದ್ದೀನಿ ಅಂತ. ಅವ್ರ ಜೊತೆ ಮಾತನಾಡ್ತಾ ಇದ್ರೆ ನಂಬರ್ ಎಷ್ಟು ಅಂತ ಗೊತ್ತಾಗ್ತಾ ಇಲ್ವಾ ಕಾಂಗ್ರೆಸ್ ಜೆಡಿಎಸ್ನವ್ರಿಗೆ? ಖಂಡಿತ ಅರವಿಂದ್, ಒಂದು ವಿಚಾರ, ಒಂದು ಮಾತು ಹೇಳ್ತಾರೆ ಮುಖ್ಯಮಂತ್ರಿಗಳು, ಸರ್ಕಾರ ಸೇಫ್ ಆಗಿದೆ ಅಂತ. ಈ ಕ್ಷಣಕ್ಕೂ ಕೂಡ ಸರ್ಕಾರ ಸೇಫ್, ಆದ್ರೆ ಎಷ್ಟು ಜನ ಶಾಸಕರು ಅವರ ವಿರುದ್ಧ ಹೊರಟಿದ್ದಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಎಲ್ಲರೊಂದಿಗೂ ಮಾತನಾಡಿದ್ದೇನೆ, ಎಲ್ಲರೂ ಬರ್ತಾರೆ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳೇ ಹೇಳಿ, ಕಾಂಗ್ರೆಸ್ ನಾಯಕರೇ ಹೇಳಿ, ಅದನ್ನು ನಂಬುವಂತ ಸ್ಥಿತಿ ಖಂಡಿತ ಇಲ್ಲ. ಕೆಲವೊಂದಷ್ಟು ಶಾಸಕರುಗಳು ಖಂಡಿತವಾಗಿಯೂ ಸರ್ಕಾರದ ವಿರುದ್ಧ ಅಥವಾ ಕಾಂಗ್ರೆಸ್ನ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿ ಕಾಂಗ್ರೆಸ್ ಪಾಳೆಯದಿಂದ ಹೊರ ಹೋಗಿರುವಂತದ್ದು 100ಕ್ಕೆ 100 ಸತ್ಯ ಮತ್ತು ಅಷ್ಟೇ ಸ್ಪಷ್ಟವಾದ ವಿಚಾರ. ಆದರೆ ಅದನ್ನ ತೆರೆಮರೆಯಲ್ಲಿಟ್ಟು ಎಲ್ಲವೂ ಪ್ಯಾಚಪ್ ಆಗಿದೆ ಅಂತ ಬಿಂಬಿಸುವಂತ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಆದರೆ ವಾಸ್ತವ ಸ್ಥಿತಿ ಹಾಗೆ ಇಲ್ಲ. ಕನಿಷ್ಠ 6 ಜನ ಶಾಸಕರುಗಳು ಕಾಂಗ್ರೆಸ್ನವರ ಹಿಡಿತಕ್ಕೆ ಸಿಗ್ತಾ ಇಲ್ಲ. 4 ಜನ ಕಾಂಗ್ರೆಸ್ನವರು, 2 ಪಕ್ಷೇತರರು ಇವತ್ತು ಕೂಡ ಕಾಂಗ್ರೆಸ್ ನಾಯಕರಿಂದ ನಾಟ್ ರೀಚಬಲ್ ಆಗಿದ್ದಾರೆ. ವಿಶೇಷವಾಗಿ ಪಕ್ಷೇತರು ಯಾವ ಕಾರಣಕ್ಕೂ ವಾಪಸ್ ಬರಲ್ಲ, ಮಾನಸಿಕವಾಗಿ ಕಾಂಗ್ರೆಸ್ ನಾಯಕರಿಗೆ ಸಿದ್ಧವಾಗಿದ್ದಾರೆ ಈ ಸತ್ಯವನ್ನು ಒಪ್ಪಿಕೊಳ್ಳಲಿಕ್ಕೆ. ಅರವಿಂದ್, ಓಕೆ ಸುಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.